ಬಂದು ಒದಗಿದೆ. ಯಾಕೆಂದ್ರೆ ಏನನ್ನೋ ತಿರಸ್ಕಾರ ಮಾಡ್ತಾ ಇದ್ರು, ಆದ್ರೆ ಇವತ್ತು ನಮ್ಮ ಕೊರಳಿನ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಅಂತಂದ್ರೆ ನಾವು ಪ್ರತಿಭಟಿಸದೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಬ್ರಾಹ್ಮಣ ಸಮಾಜದ ಬಂಧುಗಳಲ್ಲೂ ಕೂಡ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರ ಹತ್ತಿರ ನಾವೆಲ್ಲ ಬಂದು ಸೇರಿದ್ದೇವೆ. ನಮ್ಮ ಜನಿವಾರ ಅಂತಂದ್ರೆ ಸುಮ್ಮನೆ ಏನೋ ದಾರ ಅಂತ ತಿಳಿಯಬಾರದು. ಇದರಲ್ಲಿ ಗಾಯತ್ರಿ ಮಂತ್ರದ ದಿವ್ಯವಾದ ತೇಜಸ್ಸಿದೆ. ಅದನ್ನು ಹಿಡಿದುಕೊಂಡು ಯಾರನ್ನಾದರೂ ಕೂಡ ಶಪಿಸಿದರೆ ಅವನು ನಿರ್ನಾಮವಾಗಿ ಹೋಗಿಬಿಡ್ತಾನೆ. ಅದರಿಂದ ಅದರ ಬಗ್ಗೆ ತಾತ್ಸಾರ ಭಾವವನ್ನು ತಾಳದೆ ಪರೀಕ್ಷೆಗಳನ್ನು ಬೇಕಾದಷ್ಟು ನಡೆಸಲಿ, ಜನಿವಾರವನ್ನು ತೆಗೆಸಿಯೇ ಪರೀಕ್ಷೆ ನಡೆಸಬೇಕು ಅನ್ನುವಂತ ಹುನ್ನಾರ ಏಕೆ? ಅದರಿಂದ ನಮ್ಮ ಜನಿವಾರದ ಕೊರಳಿ ಹಾಕಿರತಕ್ಕಂತ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಅಂತಂದ್ರೆ ಇದನ್ನು ನಾವು ಪ್ರತಿಭಟಿಸಲಿ, ನಾವು ಬಿಡಬಾರದು. ಅದಕ್ಕಾಗಿ ಈ ಪ್ರತಿಭಟಿಸ್ತಾ ಇದ್ದೇವೆ. ಈ ಒಂದು ನಡೆದಿರತಕ್ಕಂತ ಘಟನೆ ನಾವು ಪ್ರತಿಭಟಿಸುವ ಉದ್ದೇಶ ಏನು ಅಂತಂದ್ರೆ ಮುಖ್ಯವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇದು ಏನೋ ಒಂದು ಕಡೆ ನಡೆದಿರತಕ್ಕಂತ ಘಟನೆ ಅಂತ ನಾವು ಭಾವಿಸ್ತಾ ಇಲ್ಲ. ಇದು ಎಲ್ಲ ಕಡೆಗೆ ಸರಿ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಎನ್ನುವಂತಹದ್ದು ಏನೊಂದು ನಾನಾ ವಿಧವಾದ ಬ್ರಾಹ್ಮಣರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಇದು ನಿಲ್ಲಬೇಕು. ಇದನ್ನು ಸಮಾಜ ಅಂದ್ರೆ ಶಾಂತಿ ಪ್ರಿಯ ಸಮಾಜ, ಸಂವಿಧಾನದ ರಕ್ಷಣೆ ಮಾಡುವುದು, ಸಂವಿಧಾನ ಮುಖಾಂತರ ಈ ದೇಶದಲ್ಲಿ ವಾಸ ಮಾಡುವುದು, ಯಾವುದು ತೊಂದರೆಗೊಳ್ಳದೆ ಈ ದೇಶದ ಒಂದು ಉತ್ತಮ ನಾಗರಿಕರಂತ ಹೇಳಿ ಇಡೀ ವಿಶ್ವದಲ್ಲಿ ಖ್ಯಾತಿ ಪಡೆದಿದ್ದಂತ ನಮ್ಮ ಬ್ರಾಹ್ಮಣ ಸಮಾಜ. ಇವತ್ತು ವಿದೇಶದಲ್ಲಿ ಈಗ ಒಂದು ನಮ್ಮ ದೇಶದಾಗಿಂದ ಅನೇಕ ಜನ ಹೊರಗೆ ಕೆಲಸಕ್ಕೆ ಹೋಗಿದಾಗ ಅದರದಲ್ಲಿ ಪ್ರಾಧಾನ್ಯತೆ ಕೊಡೋದು ನಮ್ಮ ಸಮಾಜಕ್ಕೆ. ಯಾಕಂದ್ರೆ ನಾವು ಯಾವತ್ತು ಈ ಸಮಾಜದಲ್ಲಿ ಒಂದು ಮಾದರಿಯಾದಂತ ಕೆಲಸ ಇಡೀ ದೇಶಕ್ಕೆ ಮಾಡಿದ ಇತಿಹಾಸ ಇದೆ. ಈ ದೇಶ ಸ್ವಾತಂತ್ರ್ಯ ಆಗ್ಲಿಕ್ಕೆ ಅನೇಕ ಕೊರತೆ ಈ ಸಮಾಜ ವತಿಯಿಂದ ಕೊಟ್ಟಿದ್ದೀವಿ. ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಯಾವುದೋ ಒಂದು ಘಟನೆ ಆದ್ಮೇಲೆ ಯಾವುದೂ ತೊಂದರೆ ಆಗಬಾರ್ದಂತ ಹೇಳಿ ನಾವು ನೋಡ್ಕೊಳ್ಳುವಂತ ಜನ, ಆದ್ರೆ ಪದೇ ಪದೇ ನಮಗೆ ತೊಂದರೆ ಕೊಡುವಂತ ಕೆಲಸ ಕೆಲವೊಂದು ದುಷ್ಟಗಳು ಮಾಡ್ತಾ ಇದ್ದಾರೆ. ಅದು ಆಗಬಾರ್ದಂತ ಹೇಳಿ ನಾವು ಪ್ರಯತ್ನ ಮಾಡಬೇಕು, ನಮಗೆ ಒಕ್ಕಟ್ಟು ಇಟ್ಕೋಬೇಕು. ನಾವು ಯಾವತ್ತು ಯಾವುದು ಗಲಭೆ ಮಾಡುವಂತ ಕೆಲಸ ಇನ್ನತಕ್ಕ ಮಾಡಿಲ್ಲ.